Hello childrens, welcome to this session. So as you know people, ನಿಮಗೆ ಗೊತ್ತಿರೋ ಹಾಗೆ SSLC ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಆಗಿದೆ ಈ ವರ್ಷದಲ್ಲಿ. ಸೊ ನಿಮಗೆ ಎರಡು ರೀತಿಯಾದಂತಹ MCQ ಒಳಗೊಂಡಿರುವಂತಹ ಕ್ವಶನ್ ಪೇಪರ್ಗಳು ಇರುತ್ತೆ ಅನ್ನೋಂಥದ್ದು ಹೌದಲ್ಲ. ಸೊ ಹಾಗಾದರೆ ಈ MCQ ಕ್ವಶನ್ಸ್ಗಳನ್ನು ನೀವು OMR ಶೀಟಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥದ್ದು ಕರ್ನಾಟಕ ಬೋರ್ಡಿಂದ ಬಿಟ್ಟಿರುವಂತಹ ಒಂದು OMR ಶೀಟ್. ಓಕೆ, ಸೊ ಸ್ಯಾಂಪಲ್ OMR ಶೀಟ್ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ನಿಮ್ಮ OMR ಶೀಟ್ ಇರುತ್ತೆ. ಈ OMR ಶೀಟಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋಟೋ ಮತ್ತು ನಿಮ್ಮ ಸ್ಕೂಲ್ನ ಹೆಸರು ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ. ಅದರ ಕೆಳಭಾಗದಲ್ಲಿ ನಿಮಗೆ ಆನ್ಸರ್ಸ್ನ ಬರೆಯೋದಕ್ಕೆ ಅಂದರೆ ಸರ್ಕಲ್ಸ್ನ ಕೊಟ್ಟಿರ್ತಾರೆ. ಆ ಸರ್ಕಲ್ಸ್ಗಳಲ್ಲಿ ನೀವು ಯಾವ ಆನ್ಸರ್ ಸರಿ ಇದೆ, ಯಾವ ಆಪ್ಷನ್ ಸರಿ ಇದೆ, ಆ ಆಪ್ಷನ್ನ ಆ ಸರ್ಕಲ್ನ ಒಳಗೆ ಶೇಡ್ ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಸೊ ಈಗ ಮೊದಲನೇ ಕ್ವಶನನ್ನು ತಗೊಂಡು ಅದರಲ್ಲಿ ಮೂರನೇ ಆಪ್ಷನ್ ಸರಿ ಇದ್ದಾಗ ನೀವು ಮೂರನೇ ಆಪ್ಷನ್ನ ಟಿಕ್ ಮಾಡಬೇಕು ಅಂದರೆ ಮೂರನೇ ಸರ್ಕಲ್ನ ಒಳಗೆ ನೀವು ಶೇಡ್ ಮಾಡಬೇಕಾಗತ್ತೆ ಅನ್ನೋಂಥದ್ದು. ಓಕೆ, ಸೊ ಈ ರೀತಿಯಾಗಿ ನೀವು OMR ಶೀಟ್ನ ಫಿಲ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಹೆಸರು, ಶಾಲೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಯಾವ ಸಬ್ಜೆಕ್ಟ್ ಯಾವ ದಿನದಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಅನ್ನೋಂಥದ್ದು ನಿಮಗೆ ಮೊದಲನೇದಾಗಿ ಕೊಟ್ಟಿರ್ತಾರೆ. ಆ್ಯಂಡ್ ಎರಡನೇದಾಗಿ ಆ ಒಂದು ಕೆಳಭಾಗದಲ್ಲಿ ಆನ್ಸರ್ಸ್ ಬರೆಯೋದಕ್ಕೆ ನಿಮಗೆ ಜಾಗ ಇರುತ್ತೆ. ಅದರಲ್ಲಿ ನಾನು ಹೇಳಿದಾಗೆ ಮೊದಲನೇ ಕ್ವಶನ್ಗೆ ಮೂರನೇ ಆಪ್ಷನ್ ಸರಿ ಇದೆ ಅಂತ ಫಾರ್ ಎಕ್ಸಾಂಪಲ್ ನಿಮ್ಗೆ ಅನಿಸಿದ್ರೆ ಆ ಮೊದಲನೇ ಕ್ವಶನಲ್ಲಿ 4 ಸರ್ಕಲ್ಗಳಿರುತ್ತೆ. ಆ ಸರ್ಕಲ್ಗಳಲ್ಲಿ ಮೂರನೇ ಸರ್ಕಲ್ನ ನೀವು ಶೇಡ್ ಮಾಡಬೇಕಾಗತ್ತೆ ಅನ್ನೋಂಥದ್ದು. ಸೊ ಈ ರೀತಿಯಾಗಿ ನೀವು OMR ಶೀಟನ್ನು ಫಿಲ್ ಮಾಡಬೇಕಾಗತ್ತೆ. ಇದು ನಿಮ್ಮ ಎಕ್ಸಾಮಿನೇಷನ್ ಹೇಗಿರುತ್ತೆ ಮತ್ತು ಎಕ್ಸಾಮಿನೇಷನಲ್ಲಿ OMR ಶೀಟನ್ನು ನೀವು ಹೇಗೆ ಫಿಲ್ ಮಾಡಬೇಕು ಅನ್ನೋಂಥದ್ದು. ಈಗ ನನ್ನ ಈ ನೆಕ್ಸ್ಟ್ ಕಮಿಂಗ್ ಸೆಕೆಂಡ್ಸ್ಗಳಲ್ಲಿ ನಾನು ನಿಮಗೆ 40 ಪ್ರಾಕ್ಟೀಸ್ MCQ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಅಂದರೆ ಈ 40 ಪ್ರಾಕ್ಟೀಸ್ MCQ ಕ್ವಶನ್ಸ್ಗಳನ್ನು ಮ್ಯಾಥ್ಸಲ್ಲಿ ಬರುವಂಥದ್ದನ್ನು ನೀವು ಅಟೆಂಡ್ ಮಾಡಿ ಮತ್ತು 1 ಅವರ್ ತೊಗೊಂಡು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಚಿಲ್ಡ್ರನ್ಸ್. ಯಾಕೆಂದರೆ ಈ MCQ ಕ್ವಶನ್ಸ್ ನಾನು ಏನು ಕೊಡ್ತಾ ಇದ್ದೀನಿ ಆ ಕ್ವಶನ್ಸ್ಗಳು ನಿಮ್ಮ KSSEEB ಮಾಡೆಲ್ ಪೇಪರ್ಸ್ಗಳಾಗಿರುತ್ತೆ. ಬೋರ್ಡಿಂದ ಬಿಟ್ಟಿರುವಂತಹ ಮಾಡೆಲ್ ಪೇಪರ್ಸ್ಗಳಾಗಿರುತ್ತೆ. ಆ ಮಾಡೆಲ್ ಪೇಪರ್ಸ್ಗಳಿಂದ ಪಿಕ್ ಮಾಡಿ ನಿಮಗೆ ಕ್ವಶನ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದು. ಓಕೆ, ಹಾಗಾದರೆ ಕ್ವಶನ್ಸ್ಗಳನ್ನು ನೋಡೋದಾದರೆ ನೋಡಿ, ಆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಟೋಟಲ್ ನಿಮಗೆ 40 ಕ್ವಶನ್ಸನ್ನು ಕೊಡ್ತೀನಿ. 40 ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೊದಲ 5 ಪ್ರಶ್ನೆಗಳು MCQ ಕ್ವಶನ್ಸ್ಗಳು ಅನ್ನುವಂಥದ್ದು. ಸೊ ಇದಕ್ಕೆ ನೀವು ಫಸ್ಟ್ ಅಟೆಂಡ್ ಮಾಡಿ ಈ ಒಂದು 40 MCQ ಕ್ವಶನ್ಸ್ಗಳಿಗೆ ನಾನು ಸೊಲ್ಯೂಷನ್ಸನ್ನು ನಾಳೆ ನಿಮಗೆ ಅಪ್ಲೋಡ್ ಮಾಡಿ ಹಾಕ್ತೀನಿ ಅನ್ನೋಂಥದ್ದು, ವಿಡಿಯೋ ಮಾಡಿ ಹಾಕ್ತೀನಿ ಅನ್ನೋಂಥದ್ದು. ಓಕೆ, ಬಟ್ ಮೊದಲನೇದಾಗಿ ನೀವು ಟ್ರೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೊದಲ 5 ಕ್ವಶನ್ ಆದರೆ ಇನ್ನು ನೆಕ್ಸ್ಟ್ 3 ಕ್ವಶನ್ ಟೋಟಲ್ ಹೀಗೆ ನಿಮಗೆ 40 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ 40 ಮಾರ್ಕ್ಸ್ಗೆ. ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತು ಮ್ಯಾಥ್ಸ್ನಲ್ಲಿ ನಿಮಗೆ 40 ಮಾರ್ಕ್ಸ್ಗೆ 40 MCQ ಕ್ವಶನ್ಸ್ಗಳನ್ನು ಕೊಡ್ತಾರೆ ಅನ್ನುವಂಥದ್ದು. ಹಾಗಾಗಿ ನಾನು ನಿಮಗೆ 40 MCQ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಚಿಲ್ಡ್ರನ್ಸ್. ಓಕೆ, ಸೊ ಹಾಗೆ ನೋಡ್ಕೊಂಡು ಹೋಗಿ. ಮುಂದಿನ ಪ್ರಶ್ನೆ ನಿಮಗೆ ಇನ್ನು ಮುಂದೆ ಸ್ಕ್ರೀನಲ್ಲಿ ಬರುತ್ತೆ. ಪ್ರತಿಯೊಂದನ್ನು ನೀವು ಅಟೆಂಡ್ ಮಾಡಿ 1 ಅವರ್ ಟೈಮ್ನಲ್ಲಿ ಇದನ್ನು ಸಾಲ್ವ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮಗೆ ಎಕ್ಸಾಮಿನೇಷನಲ್ಲಿ 3 ಅವರ್ ಸಿಗುತ್ತೆ. 3 ಸಬ್ಜೆಕ್ಟ್ ಸೇರಿ 1 ಪೇಪರ್ ಇರೋದರಿಂದ 1 ಸಬ್ಜೆಕ್ಟ್ಗೆ ನಿಮಗೆ 1 ಅವರ್ ಬಂದಂಗಾಯಿತು. ಹಾಗಾಗಿ ನೀವು 1 ಅವರಲ್ಲಿ ಈ 40 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥದ್ದು ನೆಕ್ಸ್ಟ್ 4 ಕ್ವಶನ್ ಹೀಗೆ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ ಚಿಲ್ಡ್ರನ್ಸ್. ಸೊ ಟೋಟಲ್ ಆಗಿ ನಿಮಗೆ 40 MCQ ಕ್ವಶನ್ಸ್ಗಳಿರುತ್ತೆ. ಓಕೆ, ತುಂಬ ಈಸಿಯಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ MCQ ಕ್ವಶನ್ಸ್ಗಳನ್ನು ನಾನು ತಗೊಂಡಿರೋದು KSEEB ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಂದ ಪಿಕ್ ಮಾಡಿ ನಾನು ನಿಮಗೆ ಕೊಡ್ತಾ ಇರೋವಂಥದ್ದು. ಸೊ ಯಾಕೆ ಇದನ್ನು ಅಟೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಬಂದಿರುವಂತಹ ಕ್ವಶನ್ ಪೇಪರ್ ಪ್ಯಾಟ್ರನ್ನ ತರಹನೇ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನಾನು ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಕ್ವಶನ್ಸ್ಗಳು ಚಿಲ್ಡ್ರನ್ಸ್. ನಾನು ಈಗಾಗಲೇ ಹೇಳಿದ ಹಾಗೆ ಮೊದಲನೇದಾಗಿ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಇರುವಂಥದ್ದನ್ನು ಸಾಲ್ವ್ ಮಾಡಿ ತದನಂತರ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ಸ್ ಚಿಲ್ಡ್ರನ್ಸ್. ಅಂದರೆ ಪ್ರತಿ ಚಾಪ್ಟರ್ ವೈಸ್ನಲ್ಲಿ ಬರುವಂತಹ
MCQ ಕ್ವಶನ್ಸ್ಗಳು. ಓಕೆ, ಈ ರೀತಿಯಾಗಿ ನಾನು ನಿಮಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಸೊ ದಿಸ್ ಆರ್ ದ ಸಮ್ ಕ್ವಶನ್. ಒಂದು ಕ್ವಶನ್ ಓದೋದಾದರೆ, ದ ಎಂಪಾರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ದ 3 ಮೆಜರ್ಸ್ ಆಫ್ ಸೆಂಟ್ರಲ್ ಆಫ್ ಟೆಂಡೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಬರುತ್ತೆ ನಿಮಗೆ. ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಕ್ವಶನ್ ಅದು. ಮಾಡೆಲ್ ಪೇಪರ್ಸ್ಗಳಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಅಥವಾ ಪ್ಯಾಟ್ರನ್ನನ್ನು ನೀವು ತಿಳ್ಕೊಬೇಕಾಗತ್ತೆ ಚಿಲ್ಡ್ರನ್ಸ್. ಹಾಗಾಗಿ ಸೊ ಇದನ್ನು ಓದಿ ಅನ್ನುವಂಥದ್ದು, ಬರೆದು ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಓಕೆ, ಸೊ ದಿಸ್ ಆರ್ ದ ಸಮ್ ಕ್ವಶನ್ಸ್. Find the real me. So let's go. Seize the feeling. 'Cause you know it's time for the meaning. Now we show we're coming to win it. ಸೊ ಇದು ನಿಮ್ಮ 40 ಮಾರ್ಕ್ಸ್ನ 40 MCQ ಕ್ವಶನ್ಸ್ಗಳು. ಸೊ ಇನ್ನೂ ಬರುತ್ತೆ ನಿಮಗೆ 40 ಕ್ವಶನ್ಸ್ಗಳು. ಸೊ ಇಷ್ಟನ್ನೆಲ್ಲ 1 ಅವರಲ್ಲಿ ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ನಾನು ಹೇಳಿದ ಹಾಗೆ ಮುಂದಿನ ಸೆಷನ್ನಲ್ಲಿ ನಾನು ಸೈನ್ಸ್ MCQ ಕ್ವಶನ್ಸ್ಗಳು, ಸೈನ್ಸಲ್ಲಿ ಬರುವಂತಹ ಪ್ರತಿಯೊಂದು ಚಾಪ್ಟರ್ನಲ್ಲಿ ಬರುವಂತಹ MCQ ಕ್ವಶನ್ಸ್ಗಳನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ನಲ್ಲೂ ಈಗಾಗಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅನ್ನೋವರೆಗೂ ಅಪ್ಲೋಡ್ ಆಗಿದೆ. ಸೊ ಬೇರೆ ಬೇರೆ ತರಹದ ಕ್ವಶನ್ಸ್ಗಳು ಕೂಡ ಅಪ್ಲೋಡ್ ಆಗಿರೋದ್ರಿಂದ ಇದರ ಜೊತೆಗೆ ಅವುಗಳನ್ನು ಕೂಡ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಲ್ಡ್ರನ್ಸ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ಬಂದಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ, ಜಾಸ್ತಿ ಆದಷ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಿಮಗೆ ಮುಂದಿನ ನೋಟಿಫಿಕೇಷನ್ ಎಲ್ಲವೂ ಕೂಡ ಮೊದಲೇ ಸಿಗುತ್ತೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಚಿಲ್ಡ್ರನ್ಸ್.